टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸತತ 5-6 ಬಾರಿ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಅಂತ ಒಂದು ಸುಹುಮುಹೂರ್ತ ಕೂಡಿ ಬಂದಿದೆ. ಹೀಗಾಗಿ ಅಂತರಿಕ್ಷ ಪ್ರಯಾಣವನ್ನು ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ನೆಹರು ತಾರಾಲಯದ ಗುರುಪ್ರಸಾದ್ ಅವರು ಇದ್ದಾರೆ, ನಿರ್ದೇಶಕರು. ಮಾತಾಡಿಸ್ತೀನಿ. ಸಮಗ್ರವಾಗಿ ಈ ವಿಚಾರದ ಬಗ್ಗೆ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸರ್, ಮೊದಲನೇದಾಗಿ ಇವತ್ತು ಭಾರತೀಯ ಮೂಲದವರು ರಾಕೇಶ್ ಶರ್ಮಾ ಬಳಿಕ ಒಬ್ಬ ಭಾರತೀಯ ಇಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು. ಖಂಡಿತ. ನಮಸ್ಕಾರ. ಇವಾಗ ರಾಕೇಶ್ ಶರ್ಮಾ ಅವರು ಅಂತರಿಕ್ಷಕ್ಕೆ ತೆರಳಿದಂತಹ ಮೊದಲ ಭಾರತೀಯ. ಅವರ ಅಂತರಿಕ್ಷಯಾನ ನಡೆದದ್ದು 1984ರ ಏಪ್ರಿಲ್ನಲ್ಲಿ. ಅದಾಗಿ 41 ವರ್ಷ ಆಯಿತು. 41 ವರ್ಷಗಳಾದ ಬಳಿಕ ಎರಡನೆಯ ಭಾರತೀಯ ಇವತ್ತು ಅಂತರಿಕ್ಷಕ್ಕೆ ತೆರಳಲಿದ್ದಾರೆ. ಇದು ಒಂದು ಅತ್ಯಂತ ಸಂತೋಷವಾದ ವಿಚಾರ ಭಾರತೀಯರೆಲ್ಲರಿಗೂ. ಇವತ್ತು ಅಂತರಿಕ್ಷಕ್ಕೆ ತೆರಳುತ್ತಾ ಇರೋರು ಎರಡನೇ ಭಾರತೀಯರಾದವರು ಆಗಲಿರುವವರು ಶುಭಾಂಶು ಶುಕ್ಲಾ ಅವರು. ಶುಭಾಂಶು ಶುಕ್ಲಾ ಅವರು ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಇವರು ಭಾರತೀಯ ವಾಯುಪಡೆನವರು. ಅದಕ್ಕಿಂತ ಮುಖ್ಯವಾಗಿ ಇವರು ಭಾರತದ್ದೇ ಆದ ಮಾನವ ಸಹಿತ ಅಂತರಿಕ್ಷಯಾನ ಏನಿದೆ, ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮ್ ಏನಿದೆ, ಅದಕ್ಕೆ ಆಯ್ಕೆಯಾದ 4 ಗಗನಯಾತ್ರಿಗಳಲ್ಲಿ ಒಬ್ಬರು. ಗಗನಯಾನ ಕಾರ್ಯಕ್ರಮ ಅದಕ್ಕೆ ಇನ್ನೂ 2 ವರ್ಷಗಳಾಗ್ಬೋದು, ಸುಮಾರು 27 ಸುಮಾರಿಗೆ ಅಂತ ವರದಿಗಳು ತಿಳಿಸಿವೆ. ಆದರೆ ಅದಕ್ಕೆ ಪೂರ್ವಭಾವಿಯಾಗಿ ಅದಕ್ಕೆ ಅನುಕೂಲಕರವಾದ ಒಂದು ಯಾನದಲ್ಲಿ ಅನುಕೂಲಕರವಾಗಿ ಪರಿಣಮಿಸುವಂತಹ ಒಂದು ಆಕ್ಸಿಯಂ 4 ಅಂತಹ ಒಂದು ಅಭಿಯಾನದಲ್ಲಿ ಇವತ್ತು ಶುಭಾಂಶು ಶುಕ್ಲಾ ಅವರು ಅಂತರಿಕ್ಷಕ್ಕೆ ಅದರ ಅಂಗವಾಗಿ ಅಂತರಿಕ್ಷಕ್ಕೆ ತೆರಳುತ್ತಾ ಇದ್ದಾರೆ. ಇವರನ್ನು ಇವತ್ತು ಉಡಾಯಿಸ್ತಾ ಇರೋದು ಸ್ಪೇಸ್ ಎಕ್ಸ್ ಅನ್ನುವಂತಹ ಒಂದು ಸಂಸ್ಥೆ. ಇಲಾನ್ ಮಸ್ಕ್ ಅನ್ನೋರ ಹೆಸರು ಎಲ್ಲರೂ ಕೇಳೇ ಇರ್ತೀರ. ಅವರ ಸಂಸ್ಥೆಯಾದ ಸ್ಪೇಸ್ ಎಕ್ಸ್ ನಿರ್ಮಿಸಿರುವಂತಹ ಫಾಲ್ಕನ್ 9 ಅನ್ನುವಂತಹ ಒಂದು ರಾಕೆಟ್. ಆ ರಾಕೆಟ್ ಮೇಲೆ ಕ್ರೂ ಡ್ರ್ಯಾಗನ್ ಅನ್ನುವಂತಹ ಒಂದು ಅಂತರಿಕ್ಷ ನೌಕೆ ಕುಳಿತಿದೆ. ಆ ಅಂತರಿಕ್ಷ ನೌಕೆಯಲ್ಲಿ ಈ ಕ್ಷಣದಲ್ಲೂ ಕೂಡ 4 ಜನ ಗಗನಯಾತ್ರಿಗಳು ಕುಳಿತಿದ್ದಾರೆ. ಭಾರತದವರೇ ಆದ ಶುಭಾಂಶು ಶುಕ್ಲಾ ಮತ್ತು ಈ ಯಾನದ ಕಮಾಂಡರ್ ಆದ ಪೆಗ್ಗಿ ವಿಟ್ಸನ್ ಅವರು, ಮಹಿಳೆಯವರು. ಇದಾದ ನಂತರ ಸ್ಲಾವೋಸ್ ವಿಜ್ನಾನ್ಸ್ಕಿ ಅನ್ನೋರಂತಹ ಮತ್ತೊಬ್ಬ ಪೋಲೆಂಡ್ನ ಗಗನಯಾತ್ರಿ ಮತ್ತು ಟಿಬೋರ್ ಕಾಪು ಅನ್ನುವಂತಹ ಹಂಗೇರಿಯ ಗಗನಯಾತ್ರಿ. ಈ 4 ಜನ ಕೂತಿದ್ದಾರೆ. 12 ಗಂಟೆ 1 ನಿಮಿಷಕ್ಕೆ ಇವರಿರುವಂತಹ ಕ್ರೂ ಡ್ರ್ಯಾಗನ್ ನೌಕೆನ ಫಾಲ್ಕನ್ 9 ರಾಕೆಟು ಅಮೆರಿಕಾದ ಕೆನಡಿ ಅಂತರಿಕ್ಷ ನಿಲ್ದಾಣದಿಂದ ಉಡಾಯಿಸಲಿದೆ. ಸರಿ, ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾ ಭಾರತದ, ಅದರಲ್ಲೂ ಬೆಂಗಳೂರಿನ ಇಂಡಿಯನ್ ಏರೋಸ್ಪೇಸ್ ಇಲ್ಲಿ ಮೆಡಿಸಿನ್ ಅಲ್ಲಿ ಇಲ್ಲಿ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ. ರಾಕೇಶ್ ಶರ್ಮಾ ಕೂಡ ಇಲ್ಲೇ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಹೌದು. ಅವಾಗ ಅದಕ್ಕೆ ರಾಕೇಶ್ ಶರ್ಮಾ ಅವರು ಇನ್ಸ್ಟಿಟ್ಯೂಟ್ ಆಫ್ ಏವಿಯೇಷನ್ ಮೆಡಿಸಿನ್ ಅಂತ ಹೇಳ್ತೀವಿ. ಅದು ಇಲ್ಲೇ ಏರ್ಪೋರ್ಟ್ HL ಏರ್ಪೋರ್ಟ್ ರಸ್ತೆನಲ್ಲಿದೆ. ಇವಾಗ ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ ಅಂತ ಹೇಳ್ತೀವಿ. ಇದು ಬಾಹ್ಯಾಂತರಿಕ್ಷ ಅಂತ ಏನು ಹೇಳ್ತೀವಿ, ಅದಕ್ಕೆ ಆ ಒಂದು ಜಾಗಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಯಾರು ತೆರಳುತ್ತಾರೋ ಗಗನಯಾತ್ರಿಗಳು ಅವರನ್ನು ಅವರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಪರೀಕ್ಷಿಸುವ ಸಲುವಾಗಿ ಅನೇಕ ಪರಿಕರಗಳಿದೆ. ಅಲ್ಲಿ ರಾಕೇಶ್ ಶರ್ಮಾ ಅವರು ತರಬೇತಿ ಪಡೆದರು, ಶುಭಾಂಶು ಶುಕ್ಲಾ ಅವರು ತರಬೇತಿ ಪಡೆದಿದ್ದಾರೆ. ಜೊತೆಗೆ ಇಸ್ರೋ, ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಇಸ್ರೋ ಇವತ್ತು ಗಗನಯಾನದ ಅಂಗವಾಗಿ ಅನೇಕ ಪರೀಕ್ಷಾ ನೆಲೆಗಳನ್ನು ಸ್ಥಾಪಿಸಿದೆ. ಅದರಲ್ಲೂ ಕೂಡ ಇವರು ಉತ್ಕೃಷ್ಟವಾದ ಅನುಭವ ಪಡೆದಿದ್ದಾರೆ. ರಷ್ಯಾದಲ್ಲಿ ಅನುಭವ ಪಡೆದಿದ್ದಾರೆ. ಈಗ ಗಗನಯಾನ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಆಕ್ಸಿಯಂ 4 ಅನ್ನುವಂತಹ ಒಂದು ವಾಣಿಜ್ಯಾತ್ಮಕವಾಗಿ ಯೋಜಿಸಲಾದ ಒಂದು ಅಂತರಿಕ್ಷಯಾನ ಇದರಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಇನ್ನೊಂದು ನಾವು ಮರೆಯೋ ಹಾಗಿಲ್ಲ, ರಾಜಧಾನಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಯಾಕಂದ್ರೆ ಇಲ್ಲಿಂದನೇ ಅವರು ಕೂಡ ಪದವಿಯನ್ನು ಪಡ್ಕೊಂಡಿದ್ರು. ಈಗ ಗಗನಯಾನ ಮಾಡ್ತಿರುವಂಥ ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾ ಅವರು ಸಾಕಷ್ಟು ಬೆಂಗಳೂರಿನೊಂದಿಗೆ ಒಡನಾಟ ಹೊಂದಿದ್ದಾರೆ. ಖಂಡಿತ ಬೆಂಗಳೂರಿನಲ್ಲೇ, ಯಾಕಂದರೆ ಅವರು ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆಯ ಗಗನಯಾತ್ರಿಯಾಗಿ ಗಗನಯಾನಕ್ಕೆ ಆಯ್ಕೆ ಆದ ಮೇಲೆ ಇಲ್ಲೇ ಬೆಂಗಳೂರಿನಲ್ಲೇ ಇದ್ದಂಥವರು. ಜೊತೆಗೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಮಂದಿರ, ಟಾಟಾ ಇನ್ಸ್ಟಿಟ್ಯೂಟ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿಂದ ME ಪದವಿಯನ್ನು, ಸ್ನಾತಕೋತ್ತರ ಪದವಿಯನ್ನು ಇಂಜಿನಿಯರಿಂಗ್ನಲ್ಲಿ ಪಡೆದಿದ್ದಾರೆ. ಹಾಗಾಗಿ ಬೆಂಗಳೂರಿನ ಒಡದಾಟ ಅವ್ರಿಗೇನು ಹೊಸದಲ್ಲ. ಹಾಗಾಗಿ ಈ 4 ಜನ ಗಗನಯಾತ್ರಿಗಳು ಬೆಂಗಳೂರಿನಲ್ಲೇ ಇದ್ದು ತರಬೇತಿಯನ್ನು
ಪಡೆದಿದ್ದಾರೆ. ಹೀಗಾಗಿ ಬೆಂಗಳೂರಿನವ್ರಿಗೂ ಇದು ಒಂದು ಸಂತಸದ ವಿಚಾರ. ಮುಖ್ಯವಾಗಿ ನಾವು ಬೆಂಗಳೂರು ಅನ್ನೋದಕ್ಕಿಂತ ಭಾರತೀಯರಾಗಿ ನಾವು ನೋಡಬೇಕಾಗಿರೋದು ಇಡೀ ಭಾರತಕ್ಕೆ ಅವರ ಯಾನ ಒಂದು ಹೆಮ್ಮೆಯನ್ನು ತಂದಿದೆ. ಇದರಿಂದ ನಮ್ಮ ಗಗನಯಾನ ಕಾರ್ಯಕ್ರಮಕ್ಕೆ ಪ್ರಯೋಜನ ಆಗೋದರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ. ಇದನ್ನೆಲ್ಲ ಚೆನ್ನಾಗಿ ಯೋಚಿಸೇ ಭಾರತ ಸರ್ಕಾರ ಇವತ್ತು ಈ ಒಂದು ಯಾನದಲ್ಲಿ ಶುಭಾಂಶು ಶುಕ್ಲಾ ಅವರು ಭಾಗವಹಿಸುವಂತೆ ಮಾಡಿದೆ. ಸರ್, ಏನು ಉದ್ದೇಶ ಸರ್ ಇದರದ್ದು ಗಗನಯಾನದ್ದು ಈಗ ಆಗ್ತಿರೋದು? ಈ ಯಾನದ ಉದ್ದೇಶ ಏನಿಲ್ಲ, ಈ ಅಂತರಿಕ್ಷವನ್ನು ಸಾಕಷ್ಟು ಜನರಿಗೆ ಕೈಗೆಟಕುವಂತೆ ಮಾಡೋದು. ಒಂದು ಕಾಲದಲ್ಲಿ ಅಂತರಿಕ್ಷಯಾನ ಅಂದರೆ ಅಮೆರಿಕ ಮತ್ತು ರಷ್ಯಾ ಬಹುಮಟ್ಟಿಗೆ ಅವರಿಗೆ ಸೀಮಿತವಾಗಿತ್ತು. ಇವಾಗ ಚೀನಾದವರು ತಮ್ಮದೇ ಆದ ಗಗನಯಾತ್ರಿಗಳನ್ನು ಉಡಾಯಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಆದರೆ ಭಾರತ ಕೂಡ ಇವತ್ತು ಗಗನಯಾನ ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ಇವತ್ತು ಅಂತರಿಕ್ಷಕ್ಕೆ ತೆರಳುವುದು, ಭೂಮಿನ ಸುತ್ತುವುದು ಮೊದಲಿನಷ್ಟು ಕಷ್ಟ ಅಲ್ಲ. ಹೀಗಾಗಿ ಅಂತರಿಕ್ಷ ಹೆಚ್ಚಾಗಿ ಜನರಿಗೆ ಕೈಗೆಟಕ್ತಾ ಇದೆ ಇವತ್ತು. ಈ ಒಂದು ದೃಷ್ಟಿಯಿಂದ ಅಂತರಿಕ್ಷಕ್ಕೆ ತೆರಳಿ ಅಂತರಿಕ್ಷದಲ್ಲಿ ವಾಸಿಸುವ ಒಂದು ವಿಶಿಷ್ಟವಾದ ಅನುಭವವನ್ನು ಪಡೆದು, ಅದಕ್ಕಿಂತ ಮುಖ್ಯವಾಗಿ ಅಂತರಿಕ್ಷದಲ್ಲಿ ಅನೇಕ ಪ್ರಯೋಗಗಳನ್ನು ನಡೆಸುವುದು ಈ ಒಂದು ಅಭಿಯಾನ ಆಕ್ಸಿಯಂ 4 ಅಥವಾ ಆಕ್ಸಿಯಂ 4 ಅಭಿಯಾನದ ಉದ್ದೇಶ. ಸರ್, ಎಷ್ಟು ದಿವಸ ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇವರು ಇರ್ತಾರೆ? ಎಷ್ಟು ದಿವಸಗಳ ಕಾರ್ಯಾಚರಣೆಗಳಿರುತ್ತೆ? ಏನೇನೆಲ್ಲ ಅಲ್ಲಿ ಅಧ್ಯಯನ ಮಾಡಬಹುದು? ಶುಭಾಂಶು ಶುಕ್ಲಾ ಅವರು ನೋಡಿ, ಇವತ್ತು 12 ಗಂಟೆ 1 ನಿಮಿಷಕ್ಕೆ ಉಡಾಯಿಸಲ್ಪಟ್ಟ ನಂತರ 10 ನಿಮಿಷಗಳ ಒಳಗೇನೆ ಅವರು ಭೂಕಕ್ಷೆಯನ್ನು ಪ್ರವೇಶಿಸ್ತಾರೆ. ಅಂದರೆ ಭೂಮಿಯನ್ನು ಸುತ್ತೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದಾದ ಮೇಲೆ ನಾಳೆ ಸಂಜೆ 26ನೇ ತಾರೀಕು ಸಂಜೆ ಇವರು ಈಗಾಗಲೇ ಅನೇಕ ವರ್ಷಗಳಿಂದ ಭೂಮಿಯನ್ನು ಸುತ್ತುತ್ತಿರುವಂತಹ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ISS ಅಂತ ಹೇಳ್ತೀವಲ್ಲ, ಅದೊಂದು ಅತ್ಯಂತ ಬೃಹತ್ ಅಂತರಿಕ್ಷ ನೌಕೆ, ಒಂದು ಫುಟ್ಬಾಲ್ ಮೈದಾನದಷ್ಟು ದೊಡ್ಡದಾಗಿದೆ. ಅದರಲ್ಲಿ ಒಳಗಡೆನೇ 5-6 ಬೆಡ್ರೂಮ್ನಷ್ಟು ಜಾಗ ಇದೆ. ಆ ಒಂದು ನೌಕೆಯಲ್ಲಿ ಮುಂದಿನ 2 ವಾರಗಳ ಕಾಲ ವಾಸಿಸುವ ವಿಶಿಷ್ಟ ಅನುಭವವನ್ನು ಪಡೆದು, ಯಾಕಂದರೆ ತೂಕರಹಿತ ಸ್ಥಿತಿನಲ್ಲಿ ವಾಸಿಸೋದು ಸುಲಭ ಅಲ್ಲ. ನಮ್ಮ ದೇಹ, ಮಾನವ ದೇಹ ವಿಕಾಸ ಹೊಂದಿರೋದು ತೂಕ ಯಾವಾಗಲೂ ಇರುವಂತಹ ಒಂದು ಪರಿಸರದಲ್ಲೇ. ಹೀಗಾಗಿ ಆ ವಿಶಿಷ್ಟ ಪರಿಸರದಲ್ಲಿ ಯಾವ ರೀತಿ ಜೀವಿಸಬೇಕು ಅನ್ನೋದ್ರ ಬಗ್ಗೆ ಉತ್ಕೃಷ್ಟವಾದ ಅನುಭವವನ್ನು ಪಡೆದು ಸುಮಾರು 60 ಪ್ರಯೋಗಗಳನ್ನು ನಿರ್ವಹಿಸಿ ನಂತರ 15 ದಿನಗಳ ಕಾಲ ಅಲ್ಲಿದ್ದು, ನಂತರ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಿಂದ ಬೇರ್ಪಟ್ಟು ಪುನಃ ಕ್ರೂ ಡ್ರ್ಯಾಗನ್ ನೌಕೆಯಲ್ಲೇ ಹಿಂದಿರುಗಿ ಬರ್ತಾ ಇದ್ದಾರೆ. ಎಷ್ಟು ಗಂಟೆಗಳ ಕಾಲದ ಸಮಯ ತೆಗೆದುಕೊಳ್ಳುತ್ತೆ ಸರ್ ಉಡಾವಣೆಯಿಂದ ಹಿಡಿದು ತಲುಪೋದಕ್ಕೆ ಸ್ಟೇಷನ್ವರೆಗೂ? ಸ್ಟೇಷನ್ ಅಲ್ಲ, ನಿಲ್ದಾಣಕ್ಕೆ ತಲುಪೋದು ನಾಳೆ ಸಂಜೆ. ಆದರೆ ಅಂತರಿಕ್ಷಕ್ಕೆ ತಲುಪಿ ಭೂಮಿಯನ್ನು ಸುತ್ತೋದಕ್ಕೆ ಆರಂಭಿಸೋದು 12 ಗಂಟೆ 11 ನಿಮಿಷದಷ್ಟೊತ್ತಿಗೆ, 10 ನಿಮಿಷದೊಳಗೇನೆ ಹೊಟ್ಟೋಗುತ್ತೆ. ಅಂದರೆ ಕ್ಷಮಿಸಬೇಕು, ಭೂಮಿಯ ಮೇಲೆ ನಿಂತಿರುವಂತಹ ಫಾಲ್ಕನ್ 9 ರಾಕೆಟ್ ಒಂದು 16-17 ಮಾಡಿ ಅಷ್ಟು ಎತ್ತರ ಇರುತ್ತೆ. ಈ ರಾಕೆಟು 10 ನಿಮಿಷಗಳಲ್ಲಿ ಇದು ಗಂಟೆಗೆ 28,000 ಕಿಲೋಮೀಟರ್ಗಳಷ್ಟು ವೇಗನ ಅಷ್ಟು ಗಳಿಸುತ್ತೆ, ಅದನ್ನು ಅಚೀವ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇದು ನಾವು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಅಷ್ಟು ವೇಗದಲ್ಲೇ ನೀವು ಪಯಣಿಸಿದರೆ ಅಂತರಿಕ್ಷಕ್ಕೆ ತೆರಳಬಹುದು. ಹೀಗಾಗಿ ಅಂತರಿಕ್ಷಯಾನ ಎಷ್ಟು ಸಂಕೀರ್ಣವಾದದ್ದು, ಎಷ್ಟು ಸವಾಲಾತ್ಮಕವಾದದ್ದು ಅನ್ನೋದನ್ನು ತಿಳ್ಕೊಬೋದು. ಸರ್, ಕೊನೆಯದಾಗಿ ಈಗ ನಾಳೆ ಎಷ್ಟು ಗಂಟೆಗೆ ಅವರು ಬಾಹ್ಯಾಕಾಶ ಅಂತಾರಾಷ್ಟ್ರೀಯ ನಿಲ್ದಾಣಕ್ಕೆ ತಲುಪ್ತಾರೆ? ಅಲ್ಲಿಂದ 15 ದಿವಸಗಳ ಕಾರ್ಯಾಚರಣೆಗಳು ಹೇಗೆ ಆರಂಭ ಆಗುತ್ತೆ ಅನ್ನೋದು? ಸುಮಾರು 4:30-5 ಗಂಟೆ ಅನ್ಸುತ್ತೆ ನಾಳೆ ಭಾರತೀಯ ಕಾಲಮಾನ, ನಾಳೆ ಸಂಜೆ ಅಂತ ಇಟ್ಕೊಳ್ಳಿ. ಅಂದ್ರೆ ಇವಾಗ ಇವರು ಭೂಮಿನ ಸಾಕು ಅಲ್ಲ, ಇವಾಗ ಇವರು ಸುತ್ತಕ್ಕೆ ಶುರು ಮಾಡ್ತಾರೆ ಭೂಮಿನ. 12 ಗಂಟೆ 15 ನಿಮಿಷದ ಒಳಗೇನೆ ಭೂಮಿನ ಸುತ್ತಕ್ಕೆ ಶುರು ಮಾಡ್ತಾರೆ. ಆದರೆ ಸ್ವತಂತ್ರವಾಗಿ ಕ್ರೂ ಡ್ರ್ಯಾಗನ್ ನೌಕೆಯಲ್ಲೇ ಈ 4 ಜನನು ಭೂಮಿನ ಸುತ್ತಾ ಇರ್ತಾರೆ. ಅದಾದ ನಂತರ ಇವಾಗ ಅಲ್ಲೆಲ್ಲೋ ಇದೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ, ಇಲ್ಲಿ ಹೋಗ್ಬಿಟ್ಟು ಕೂಡ್ಕೊಂಡ್ಬಿಡ್ತೀನಿ ಅನ್ನೋದು ಆಗೋದಿಲ್ಲ ಆ ಥರ. ಯಾಕಂದರೆ ನೀವು ಧಾವಿಸ್ತಾ ಇರೋ ವೇಗ 28,000 ಕಿಲೋಮೀಟರ್ ಅಂದರೆ ಅಷ್ಟೊಂದು ಸುಲಭ ಅಲ್ಲ. ಹಾಗಾಗಿ ಬಹಳ ಜಾಗರೂಕತೆಯಿಂದ ಅದನ್ನು ಯೋಜಿಸಿ ನಾಳೆ ಸಂಜೆ ಅಷ್ಟೊತ್ತಿಗೆ ಅದನ್ನು ಕೂಡ್ಕೋತಾರೆ. ಅಲ್ಲಿ ತನಕ ಏನು ತೊಂದರೆ ಇಲ್ಲ, ಇವ್ರು 4 ಜನ ಈ ನೌಕೆನಲ್ಲಿ ವಾಸ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸರ್, ಕೊನೆಯದಾಗಿ ತಾವು ಕೂಡ ಇವತ್ತು ವಿದ್ಯಾರ್ಥಿಗಳಿಗೆ ಮತ್ತು ಆಸಕ್ತರಿಗೆ ಒಂದು ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಏನೇನೆಲ್ಲ ವ್ಯವಸ್ಥೆ ಆಗಿದೆ? ವ್ಯವಸ್ಥೆ ಇಲ್ಲಿ ಏನು ಅಂದರೆ, ನಾವು ನೋಡಿ ಮಾಧ್ಯಮಗಳಿಗೂ ಇಲ್ಲಿ ನಮ್ಮಲ್ಲಿ ನಮ್ಮ UR ರಾವ್ ಭವನ ಅನ್ನುವಂತಹ ಒಂದು ದೊಡ್ಡ ಕಟ್ಟಡ ಇದೆ ನಮ್ಮ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ. ಅಲ್ಲಿ CV ವಿಶ್ವೇಶ್ವರ ಸಭಾಂಗಣ ಅಂತಿದೆ, ಸುಮಾರು 500 ಜನ ಕೂತ್ಕೊಳ್ಳೋದು. ಅಲ್ಲಿ ನಾವು ಬಿಂಬಿಸ್ತಾ ಇದ್ದೀವಿ, ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ. ಮಾಧ್ಯಮದವರು ಬರ್ಬೋದು. ಅದನ್ನು ನಾನು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ವೀಕ್ಷಕ ವಿವರಣೆ ಕಾಮೆಂಟ್ರಿನ ಕೊಡ್ತಾ ಇರ್ತೀನಿ. ಯಾರು ವಿದ್ಯಾರ್ಥಿಗಳು ಬರ್ತಾರೆ, ಯಾಕಂದರೆ ಪ್ಲಾನೆಟೇರಿಯಂ ಬರೋರೆಲ್ಲ ಬಂದು ನೋಡ್ತಾರೆ.
ಥ್ಯಾಂಕ್ ಯು ಸರ್. ಇದಿಷ್ಟು ಗುರುಪ್ರಸಾದ್ ಅವರು ಹೇಳುವಂಥದ್ದು. ಸದ್ಯಕ್ಕೆ ಬಾಹ್ಯಾಕಾಶ ಭಾರತೀಯ ಬಾಹ್ಯಾಕಾಶ ಇತಿಹಾಸದಲ್ಲಿ ಇದೊಂದು ದೊಡ್ಡ ದಿನ. ಹೀಗಾಗಿ ಭಾರತೀಯರೊಬ್ಬರು, ರಾಕೇಶ್ ಶರ್ಮಾ ಬಳಿಕ ಭಾರತೀಯರೊಬ್ಬರು ಇಂತಹ ಒಂದು ಸಾಹಸಕ್ಕೆ ಮುಂದಾಗ್ತಾ ಇದ್ದಾರೆ. ಅವರ ಪ್ರಯತ್ನಕ್ಕೆ ಯಶಸ್ವಿ ಸಿಗಲಿ ಅನ್ನುವಂಥದ್ದು ಕೂಡ TV9 ಆಶಯ ಆಗಿರುವಂಥದ್ದು. ಕ್ಯಾಮರಾಮನ್ ಗುರುಚರಣ್ ಸಿಂಗ್ ಜೊತೆ ವಿನಯ್ ಕುಮಾರ್ ಕಾಶ್ಯಪ್, TV9 ಬೆಂಗಳೂರು.